ನಮಸ್ಕಾರ ಪ್ರಿಯ ವೀಕ್ಷಕರೇ, ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಇವತ್ತಿನ ನಮ್ಮ ವಿಶೇಷ ಸಿನಿಮಾ ಸೆಗ್ಮೆಂಟ್ನಲ್ಲಿ ನಾವು ಪ್ರಮುಖವಾಗಿ ನಮ್ಮ ಕನ್ನಡದ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ದೀವಿ. ಯಾವ ಸಿನಿಮಾಗಳು ಅಂತ ನೀವು ಯೋಚನೆ ಮಾಡ್ತಿದ್ರೆ ಈಗಾಗಲೇ ವರ್ಷದ 6 ತಿಂಗಳುಗಳು ಕಳೆದಿವೆ. ಹೀಗಾಗಿ 6 ತಿಂಗಳಲ್ಲಿ ಬಂದಿರುವಂತಹ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ, ಎಷ್ಟು ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ, ಈ ಎಲ್ಲ ವರ್ಷಗಳನ್ನು ಹೋಲಿಕೆ ಮಾಡಿದ್ರೆ ಈ ವರ್ಷ ಎಷ್ಟು ಮಟ್ಟಿಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾ ಕೊಡೋದ್ರಲ್ಲಿ ಸಕ್ರಿಯವಾಗಿತ್ತು, ಯಾವ ರೀತಿಯಾಗಿ ಸಿನಿಮಾಗಳು ಕೊಟ್ಟಿದೆ, ಯಾವ ಸ್ಟಾರ್ ನಟರ ಸಿನಿಮಾ ಬಂದಿದೆ ಹಾಗೂ ಯಾವ ಸ್ಟಾರ್ ನಟರು ಇನ್ನೂ ಕೂಡ ಸಿನಿಮಾ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಅನ್ನೋ ಕುರಿತಾಗಿ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಯಾಕಂದರೆ ಈಗಾಗಲೇ 2026 ಶುರುವಾಗಿ 6 ತಿಂಗಳುಗಳು ಕಳೆದು ಹೋಗಿವೆ. ಈಗಾಗಲೇ ನಾವು ಜುಲೈ ಮಂತ್ನಲ್ಲಿದ್ದೀವಿ. ಹೀಗಾಗಿ 6 ತಿಂಗಳು ಅಂದರೆ ಅರ್ಧ ವರ್ಷದಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾವೆಲ್ಲ ಸಿನಿಮಾಗಳು ಬಂದಿದೆ ಅಂತ ಒಂದು ಸಾರಿ ಹಿಂತಿರುಗಿ ನೋಡೋದಾದರೆ, ಇನ್ನು ಜಾನ್ವರಿ ತಿಂಗಳಿನಲ್ಲಿ ದುನಿಯಾ ವಿಜಯ್ ಅವರು ನಟಿಸಿದಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ಏನಿದೆ, ಇದರಲ್ಲಿ ಕೇವಲ ದುನಿಯಾ ವಿಜಯ್ ಅವರು ಮಾತ್ರ ನಟನೆ ಮಾಡಿರೋದಲ್ಲ, ಅವರ ಜೊತೆಗೆ ದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿತ್ತು. ದುನಿಯಾ ವಿಜಯ್ ಅವರು ಹಾಗೂ ರಚಿತಾ ರಾಮ್ ಅವರು ಅವರೊಟ್ಟಿಗೆ ಇನ್ನೊಂದಷ್ಟು ದೊಡ್ಡ ತಾರಾ ಬಳಗವೇ ಹೊಂದಿತ್ತು ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ. ಆದರೂ ಕೂಡ ಇದು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರ ಜೊತೆಗೆ ಹೊಸಬ್ರ ಒಂದು ಪ್ರಯತ್ನ ಅನ್ನೋ ರೀತಿ ವಿಕಲ್ಪ ಅನ್ನೋ ಒಂದು ಸಿನಿಮಾ ಬಂತು. ಒಂದು ವಿಭಿನ್ನವಾದಂತಹ ಕಥಾಹಂದರ ಒಟ್ಟಿಗೆ ಈ ಸಿನಿಮಾ ಬಂತು. ಇದು ಕೂಡ ಥಿಯೇಟರಲ್ಲಿ ಅಷ್ಟು ಹೆಸರು ಮಾಡೋದಕ್ಕೆ ಆಗಲಿಲ್ಲ. ಹಾಗೂ ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಒಂದು ಸಿನಿಮಾ ಕಲ್ಟ್ ಅನ್ನೋ ಸಿನಿಮಾ ಕೂಡ ಬಂತು. ಹಾಡುಗಳ ಮುಖಾಂತರ ಎಲ್ಲರ ಮನಸ್ಸನ್ನು ಗೆಲ್ತು ನಿಜ, ಆದರೆ ಥಿಯೇಟರಲ್ಲಿ ಅಷ್ಟು ಮಟ್ಟಿಗೆ ದೊಡ್ಡ ಹೆಸರು ಮಾಡಲಿಲ್ಲ. ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಕೂಡ ಇದ್ದರು, ಮಲೈಕಾ ಟಿ ವಸುಪಾಲ್ ಅವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದರು. ಆದರೂ ಕೂಡ ಅಷ್ಟು ಮಟ್ಟಿಗೆ ಆ ಸಿನಿಮಾ ಯಶಸ್ಸನ್ನು ಕಾಣಲಿಲ್ಲ. ಈ ಮೂಲಕ ಜಾನ್ವರಿಯಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಕನ್ನಡದಲ್ಲಿ ಒಂದು ಉತ್ತಮ ಸಿನಿಮಾವನ್ನು ನೋಡುವಂಥ ಅವಕಾಶ ನಮ್ಮ ಕನ್ನಡ ಸಿನಿ ಪ್ರೇಮಿಗಳಿಗೆ ಸಿಗಲಿಲ್ಲ, ಕನ್ನಡ ಅಭಿಮಾನಿಗಳಿಗೆ ಸಿಗಲಿಲ್ಲ. ಇನ್ನು ಫೆಬ್ರವರಿ ತಿಂಗಳನ್ನು ತೆಗೆದುಕೊಳ್ಳೋದಾದರೆ ಅರ್ಜುನ್ ಸರ್ಜಾ ಅವರ ಮಗಳು ನಟಿಸಿದಂತಹ ಸೀತಾ ಪಯಣ ಸಿನಿಮಾ ಬಿಡುಗಡೆಯಾಯಿತು. ಅರ್ಜುನ್ ಸರ್ಜಾ ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ನಮ್ಮ ಕನ್ನಡದಲ್ಲಿ ಹೆಸರಾಂತ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಹಾಗೂ ಶ್ರೀ ಮಂಜುನಾಥ ಸಿನಿಮಾ ಆಗಿರಬಹುದು, ಹಾಗೂ ಇನ್ನೂ ಹಲವು ಸಿನಿಮಾಗಳಲ್ಲಿ ಅರ್ಜುನ್ ಸರ್ಜಾ ಅವರು ಕಾಣಿಸ್ಕೊಂಡಿದ್ದಾರೆ. ಅವರನ್ನು ಆ್ಯಕ್ಷನ್ ಮಾಸ್ಟರ್ ಅಂತಲೇ ಕರಿಬಹುದು. ಯಾಕಂದರೆ ಅಷ್ಟು ಚೆನ್ನಾಗಿ ಅವರು ತೆರೆ ಮೇಲೆ ಅಷ್ಟು ಚೆನ್ನಾಗಿ ಒಂದು ಫೈಟ್ ಸೀನ್ಸ್ ಆಗಿರಬಹುದು, ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಅವರು ಮಾಡಿರ್ತಾರೆ. ಅವರ ಪುತ್ರಿ ಐಶ್ವರ್ಯ ಅರ್ಜುನ್ ಅವರ ನಟನೆಯ ಸೀತಾ ಪಯಣ, ಈ ಸಿನಿಮಾದು ಒಂದು ಸ್ಪೆಷಲ್ ಏನು ಅಂದರೆ, ಒಂದು ಕಡೆ ಅರ್ಜುನ್ ಸರ್ಜಾ ಅವರ ಪುತ್ರಿ ಐಶ್ವರ್ಯ ಅರ್ಜುನ್ ಅವರು, ಮತ್ತೊಂದು ಕಡೆ ಉಪೇಂದ್ರ ಅವರ ಅಣ್ಣನ ಮಗ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಆದರೂ ಕೂಡ ಈ ಸಿನಿಮಾವು ಕೂಡ ಥಿಯೇಟರಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಾಣಲಿಲ್ಲ. ಸಿನಿಮಾ ಬಹಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಸಿನಿ ತಾರಿಯರು ಹೋಗಿ ಒಂದು ರೆಸ್ಪಾನ್ಸನ್ನು ಕೊಟ್ಟರು. ಆದರೆ ಈ ಸಿನಿಮಾ ಅಷ್ಟರ ಮಟ್ಟದಲ್ಲಿ ದೊಡ್ಡದಾಗಿ ಹೆಸರು ಮಾಡೋದಕ್ಕಾಗಲಿಲ್ಲ. ಹೀಗಾಗಿ ಫೆಬ್ರವರಿ ತಿಂಗಳಿನಲ್ಲೂ ಕೂಡ ನಾವು ಅಂಥ ಯಾವುದೇ ಸಿನಿಮಾವನ್ನು ನೋಡೋದಕ್ಕೆ ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಸಿನಿಮಾಗಳು ಬರೋದು ಕಡಿಮೆ ಆಗಿದೆ, ಕನ್ನಡ ಸಿನಿಮಾಗಳು ಬರೋದು ಕಡಿಮೆ ಆಗಿದೆ ನಿಜ. ಆದರೆ ಅದು ಬಂದ ಮೇಲೂ ಕೂಡ ಥಿಯೇಟರಲ್ಲಿ ತುಂಬ ದಿನಗಳಲ್ಲ, ಕೇವಲ ಒಂದು ವಾರದಲ್ಲೇ ಆ ಸಿನಿಮಾಗೆ ಯಾರು ಕೂಡ ವೀಕ್ಷಕರು ಬರೋದಿಲ್ಲ ನೋಡೋದಕ್ಕೆ. ಹೀಗಾಗಿ ಆ ಸಿನಿಮಾ ಅತಿ ಹೆಚ್ಚು ಕಾಲ ಥಿಯೇಟರ್ಗಳಲ್ಲಿ ಉಳಿಯೋದಿಲ್ಲ. ಈ ಹಿಂದೆ ಯಾವ ರೀತಿಯಾಗಿ 100 ಡೇಸ್, 25 ಡೇಸ್, 50 ಡೇಸ್ ಅಂತೆಲ್ಲ ಹೇಳಿ ಒಂದು ಸಂಭ್ರಮಾಚರಣೆ ಇರ್ತಿತ್ತಲ್ಲ, ಇದೀಗ ನಾವು ಆ ಥರ ನೋಡೋದು ತುಂಬ ತೀರಾ ಕಡಿಮೆ, ರೇರ್ ಅಂತಲೇ ಹೇಳಬಹುದು. ಇತ್ತೀಚೆಗೆ ಆ ರೀತಿಯಾಗಿ ಆಗೋದು 100 ದಿನ ಎಲ್ಲ ಕನಸಿನ ಮಾತು ಅಂತ ಹೇಳಬಹುದು. ಶಿವರಾಜ್ ಕುಮಾರ್ ಅವ್ರ ಸಿನಿಮಾ ಆಗಿರಬಹುದು, ಹಾಗೂ ರವಿಚಂದ್ರನ್ ಅವ್ರ ಸಿನಿಮಾ, ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನು ಈಗಲೂ ಕೂಡ ರಿಲೀಸ್ ಮಾಡಿದ್ರೆ ಅದು 100 ಡೇಸ್ ಓಡುತ್ತೆ. 100 ಡೇಸ್ಗಿಂತ ಜಾಸ್ತಿ ದಿನ ಜನರು ಅದನ್ನು ಥಿಯೇಟರಲ್ಲಿ ನೋಡೋಕೆ ಇಷ್ಟಪಡ್ತಾರೆ. ಅಷ್ಟು ದೊಡ್ಡ ಮಟ್ಟಿಗೆ ಸಂಭ್ರಮಾಚರಣೆ ಇರುತ್ತೆ ಥಿಯೇಟರ್ ಒಳಗಡೆ ಹೊರಗಡೆ. ಆದರೆ ಇತ್ತೀಚೆಗೆ ಅದು ಆ ರೀತಿಯಾಗಿ ಆಗಲಿಲ್ಲ. ನಾವೇ ನೋಡಿದ್ವಲ್ಲ 2026ರಲ್ಲಿ ಯಾವ ರೀತಿಯಾಗಿ ಸಿನಿಮಾಗಳು ಬಂದರೂ ಕೂಡ ಅಷ್ಟು ಮಟ್ಟಿಗೆ ಪ್ರೇಕ್ಷಕರ ಮನೋ ಗೆಲ್ಲೋದ್ರಲ್ಲಿ ವಿಫಲವಾಗಿದೆ ಅಂತಲೇ ಹೇಳಬಹುದು. ಇದಕ್ಕೆಲ್ಲ ಏನು ಕಾರಣ ಅಂತ ಹುಡುಕ್ತಾ ಹೋದಾಗ ಪ್ರಮುಖವಾಗಿ ಒಂದು ಪ್ರಮುಖ ಕಾರಣ ಏನು ಅಂದರೆ, ಸ್ಟಾರ್ ನಟರ ಸಿನಿಮಾಗಳು ಯಾವುದೂ ಬರ್ತಾ ಇಲ್ಲ. ಸುದೀಪ್ ಅವರಾಗಿರಬಹುದು, ಹಾಗೂ ಯಶ್ ಅವರಾಗಿರಬಹುದು, ಧ್ರುವ ಸರ್ಜಾ ಅವರಾಗಿರಬಹುದು, ಇವರೆಲ್ಲ ಸೀಮಿತ ಅವಧಿಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ, ದೊಡ್ಡದಾಗಿ ಸಿನಿಮಾ ಮಾಡ್ತಾ ಇದ್ದೀವಿ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಅವಾಗೆಲ್ಲ ಸಿನಿಮಾ ಮಾಡಿದ್ರೆ ಕನ್ನಡ ಸಿನಿಮಾ ಇರೋದು, ಆ ಸಿನಿಮಾನ ಬೇರೆ ಭಾಷೆಯಲ್ಲಿ ನೋಡಬೇಕು ಅಂದರೆ ಅವ್ರು ಮತ್ತೆ ಅದನ್ನು ರೀಮೇಕ್ ಅಂತ ಮಾಡೋರು. ಈಗ ಆ ಥರ ಆಗೋದಿಲ್ಲ. ಈಗೇನಿದ್ರು ಒಂದು ಸಿನಿಮಾ ಮಾಡ್ತಾರೆ, ಸ್ಟಾರ್ ನಟರ ಒಂದು ಸಿನಿಮಾ ಮಾಡ್ತಾರೆ, ಅದನ್ನು 1000 ಕೋಟಿ 100 ಕೋಟಿ ಅಂತ ಹೇಳಿ ಒಂದು ಬಜೆಟ್ ಇಟ್ಟು ಆ ಸಿನಿಮಾವನ್ನು ಮಾಡ್ತಾರೆ. ಅದನ್ನು ಹಾಗೆ ಭಾಷೆಯಲ್ಲಿ ಡಬ್ ಮಾಡಿ ಎಲ್ಲ ಕಡೆನೂ ರಿಲೀಸ್ ಮಾಡ್ತಾರೆ. ಹೀಗಾಗಿ ಅದು ಬಹಳಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಆ ಒಂದು ಭಾಷೆಗೆ ಒಂದು ಡಬ್ ಮಾಡಿ ಅಲ್ಲೆಲ್ಲ ಒಂದು ಪ್ರಮೋಷನ್ ಕಾರ್ಯಗಳನ್ನು ಮಾಡಿ ಇದೆಲ್ಲ ಒಂದು
ಪ್ರೊಸೀಜರನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಈ ಸಿನಿಮಾ ಶುರುವಾಗಿ ಅದು ಚಿತ್ರೀಕರಣಗೊಂಡು ಅದು ನಮಗೆ ಸೇರೋಷ್ಟರಲ್ಲಿ 3 ವರ್ಷ ಕಾಲ ಆಗ್ಬಿಟ್ಟಿರುತ್ತೆ. ಹೀಗಾಗಿ ವರ್ಷಕ್ಕೊಂದು ಸ್ಟಾರ್ ನಟರ ಸಿನಿಮಾ ನೋಡೋದು ಕೂಡ ಬಹಳ ಕಷ್ಟ ಆಗಿದೆ ಅಂತಲೇ ಹೇಳಬಹುದು. ಈಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇರುವಂತಹ ಸ್ಟಾರ್ ನಟರು ಅಷ್ಟಾಗಿ ಸಿನಿಮಾಗಳನ್ನು ನಮಗೆ ಕೊಡ್ತಾ ಇಲ್ಲ, ಜಾಸ್ತಿ ಕೊಡ್ತಾ ಇದ್ದಾರೆ, ಅಲ್ಲೊಂದು ಇಲ್ಲೊಂದು ಅಂತಲೇ ನಾವು ಹೇಳಬಹುದು. ಈ ಮೂಲಕ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಕನ್ನಡ ಸಿನಿ ಪ್ರೇಮಿಗಳಿಗೆ ಕನ್ನಡ ಸಿನಿಮಾಗಳನ್ನು ಯಾರು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು, ನಮಗೇನಾಗಿದೆ ಅಂದರೆ ಕನ್ನಡ ವೀಕ್ಷಕರಿಗೆ ಈ ಹಿಂದೆ ಎಲ್ಲ ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು, ಧ್ರುವ ಸರ್ಜಾ ಅವರ ಸಿನಿಮಾಗಳು, ಹಾಗೂ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳು, ದರ್ಶನ್ ಸಿನಿಮಾಗಳು, ಇವೆಲ್ಲ ಸಿನಿಮಾಗಳನ್ನು ನಾವು ವರ್ಷಕ್ಕೊಂದು ನೋಡಿ 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 ನಮಗೇನಾಗುತ್ತೆ ಅಂದರೆ ಇನ್ನೂ ಒಂದಷ್ಟು ಕನ್ನಡ ಸಿನಿಮಾಗಳು ನೋಡಬೇಕು, ನಮ್ಮ ನೆಲದ ಸಿನಿಮಾಗಳನ್ನು ನೋಡಬೇಕು ಅಂತ ಹೇಳಿ ನಮಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಆ ರೀತಿಯಾಗಿ ಯಾವುದೂ ಕೂಡ ಸಿನಿಮಾ ಬರ್ತಾ ಇಲ್ಲ. ಇದೆಲ್ಲೋ ಒಂದು ಕಡೆ ಬೇಸರಕ್ಕೆ ಕಾರಣ ಆಗುತ್ತೆ ಅಂತ ಹೇಳಬಹುದು. ಮತ್ತೆ ಈಗ ನಾವು ತಿಂಗಳ ಒಂದು ಲೆಕ್ಕದಲ್ಲಿ ನಿಮಗೆ ಸಿನಿಮಾಗಳನ್ನ ಹೇಳ್ತಾ ಹೋಗ್ತೀವಿ. ಇವಾಗ ಅದನ್ನ ಹೇಳ್ತಾ ಹೋಗೋದಾದ್ರೆ ಇನ್ನು ಮಾರ್ಚ್ ತಿಂಗಳನ್ನ ನಾವು ನೋಡೋದಾದ್ರೆ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಟಾಕ್ಸಿಕ್ ಸಿನಿಮಾ ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಯುದ್ಧ ನಡೀತಾ ಇದೆ ಅಂತ ಹೇಳಿ ಆ ಸಿನಿಮಾವನ್ನ ಕೂಡ ಮುಂದೂಡಣೆ ಮಾಡಿ ಇದೀಗ ಆಗಸ್ಟ್ 26ಕ್ಕೆ ಆ ಸಿನಿಮಾವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಮಾರ್ಚ್ ತಿಂಗಳಲ್ಲಿ ನಮಗೆ ಲವ್ ಮಾಕ್ಟೇಲ್ 3 ಸಿನಿಮಾ ಏನಿದೆ ಅದು ಬಿಡುಗಡೆ ಆಯಿತು. ಅದು ಒಂದು ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಯಾವ ರೀತಿಯಾಗಿ ಆ ಸಿನಿಮಾವನ್ನ ಮಾಡಿದ್ರು, ಅವರು ಒಂದೇನು ನಿರೀಕ್ಷೆ ಇಟ್ಟಿದ್ರು ಇಷ್ಟರ ಮಟ್ಟಿಗೆ ಅದು ರೀಚ್ ಆಗುತ್ತೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ರೀಚ್ ಆಯಿತು. ಅದೊಂದು ರೀತಿಯಾಗಿ ಅದೊಂದು ಸಕ್ಸಸ್ ಕಾಣ್ತು ಅಂತಲೇ ಹೇಳಬಹುದು. ಈ ಹಿಂದೆ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಸಿನಿಮಾಗಳು ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ರಿಂದ ಆ ಒಂದು ಕಾರಣದಿಂದ ಈ ಸಿನಿಮಾ ಕೂಡ ಥಿಯೇಟರಲ್ಲಿ ಒಂದಷ್ಟು ದಿನ ಉಳಿತು. ಹಾಗೂ ಒಂದು ರೀತಿಯಾಗಿ ಅವ್ರು ಏನು ಒಂದು ನಿರೀಕ್ಷೆ ಇಟ್ಟಿದ್ರು ಈ ಸಿನಿಮಾ ಇಷ್ಟು ಮಟ್ಟಿಗೆ ಹೆಸರು ಮಾಡುತ್ತೆ ಅಂತ ಹೇಳಿ ಒಂದು ಅಪ್ಪ ಮಗಳ ಬಾಂಧವ್ಯವನ್ನು ಇಟ್ಕೊಂಡು ಈ ಸಿನಿಮಾ ಬಂತು. ಹೀಗಾಗಿ ಅದು ಒಂದು ಉತ್ತಮ ರೀತಿಯಲ್ಲಿ ಅದು ಯಶಸ್ಸನ್ನು ಕೂಡ ಕಾಣ್ತು. ಇದೊಂದು ಸಿನಿಮಾ ಬಂತು ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ. ಈ ಹಿಂದೆ ಎಲ್ಲ ಯುಗಾದಿ ಹಬ್ಬ ಬಂತು ಅಂದರೆ ಒಂದು ರೀತಿಯಾಗಿ ಸಿನಿಮಾಗಳೇ ಬಿಡುಗಡೆ ಆಗ್ತವೆ, ಒಳ್ಳೊಳ್ಳೆ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆ ಆಗ್ತವೆ, ಒಂದು ರೀತಿಯಾಗಿ ಡಬಲ್ ಧಮಾಕ ಹಬ್ಬ ಇದೆ ಅಂತೆಲ್ಲ ಹೇಳೋರು. ಆದರೆ ಈಗೆಲ್ಲ ಸಿಚುವೇಶನ್ ಆ ರೀತಿಯಾಗಿಲ್ಲ. ಒಂದು ಕಡೆ ಎಲ್ಲೋ ಮಂಕ್ ಕವಿದು ಬಿಟ್ಟಿದೆಯಾ ಸ್ಯಾಂಡಲ್ವುಡ್ಗೆ, ಮಕಾಡೆ ಮಲಗಿಬಿಟ್ಟಿದೆಯಾ ಸ್ಯಾಂಡಲ್ವುಡ್ಡು ಅಂತ ಹೇಳಿ ಒಂದಷ್ಟು ಬೇಸರ ಆಗುತ್ತೆ. ಯಾಕಂದರೆ ನಾವು ನಮ್ಮ ಕನ್ನಡ ಸಿನಿಮಾಗಳು ಎಷ್ಟೇ ಬೇರೆ ಭಾಷೆಗಳ ಸಿನಿಮಾಗಳನ್ನು ನಾವು ನೋಡಬಹುದು, ಆದರೆ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡಬೇಕಾದ್ರೆ ಕನ್ನಡಿಗರಿಗಾಗೋ ಖುಷಿ ಇದೆಯಲ್ಲ, ಅದು ಯಾವ ಸಿನಿಮಾವನ್ನು ನೋಡಿದ್ರೂ ಕೂಡ ನಮಗೆ ಸಿಗೋದಿಲ್ಲ ಅಂತಲೇ ಹೇಳಬಹುದು. ಇನ್ನು ಪ್ರಮುಖವಾಗಿ ಕನ್ನಡದ ಸಿನಿಮಾ ಅಂತ ಹೇಳೋಕೆ ಬಂದಾಗ ನಾವು ಉದಾಹರಣೆಯನ್ನು ಇಟ್ಟು ನೋಡೋದಾದರೆ ಕಾಂತಾರ ಸಿನಿಮಾ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಯಿತು ಪ್ರತಿಯೊಬ್ಬ ಕನ್ನಡಿಗೂ. ಯಾಕಂದರೆ ಆ ಸಿನಿಮಾ ಕೇವಲ ಮಂಗಳೂರವ್ರಿಗೆ ಮಾತ್ರ ಕನೆಕ್ಟ್ ಆಗಬೇಕು, ಯಾಕಂದರೆ ಆ ಒಂದು ಕೊರಗಜ್ಜ ದೇವರು ಅಲ್ಲೇ ಇರೋದು. ಆದರೆ ಪ್ರತಿಯೊಬ್ಬ ಕನ್ನಡಿಗ, ಅದು ಮಂಗಳೂರಾಗಿರಬಹುದು, ಬೆಂಗಳೂರಾಗಿರಬಹುದು, ಇನ್ನು ಉತ್ತರ ಕರ್ನಾಟಕ ಆಗಿರಬಹುದು, ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಭಾಷೆ, ಅಂದರೆ ಯಾವುದೇ ಕನ್ನಡದಲ್ಲಿ ತುಳು ಮಾತಾಡ್ತಾರಾ ಅಥವಾ ಕೂರ್ಗಿ ಭಾಷೆ ಮಾತಾಡ್ತಾರಾ ಅಥವಾ ಇನ್ನೆಲ್ಲೋ ಕೊಂಕಣಿ ಮಾತಾಡ್ತಾರಾ, ಅವೆಲ್ಲ ಮ್ಯಾಟರ್ ಆಗಲಿಲ್ಲ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ನಿರೀಕ್ಷಿತವಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತು. ಆ ರೀತಿಯಾಗಿ ನಮ್ಮ ಕನ್ನಡ ಸಿನಿಮಾಗಳು ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಬೇರೆ ಭಾಷೆ ಸಿನಿಮಾ ನೋಡೋದಕ್ಕಿಂತ ನಮ್ಮ ನೆಲದ ಸಿನಿಮಾಗಳನ್ನು ನೋಡಬೇಕಾದ್ರೆ ಕನ್ನಡ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ 2026 ಈ 6 ತಿಂಗಳಲ್ಲಿ ಒಂದು ರೀತಿಯಾಗಿ ನಿರಾಸೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಏಪ್ರಿಲ್ ತಿಂಗಳದ್ದು ಬಂದಾಗ ಒಂದು ರೀತಿಯಾಗಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಯಾಕಂದರೆ KD ದಿ ಡೆವಿಲ್ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಒಂದು ನಟನೆಯ ಸಿನಿಮಾ ಬರ್ತಾ ಇದೆ. ಪ್ರೇಮ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಈ ಸಿನಿಮಾದ ಹಾಡುಗಳು ಒಂದೆರಡು ಹಾಡುಗಳು ತುಂಬ ಇಷ್ಟ ಆಯಿತು. ಅದಾದ ಮೇಲೆ ಒಂದು ಹಾಡಿನ ವಿವಾದದ ಕಾರಣ ಸಿನಿಮಾವು ಕೂಡ ಎಲ್ಲೋ ಒಂದು ಕಡೆ ನಿರೀಕ್ಷಿತವಾಗಿ ಏನು ಒಂದು ಯಶಸ್ಸು ಕಾಣಬೇಕಿತ್ತು, ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಜೆಟ್ನಲ್ಲಿ ಈ ಒಂದು ಸಿನಿಮಾವನ್ನು KVN ಪ್ರೊಡಕ್ಷನ್ಸ್ ಅವರು ತಯಾರು ಮಾಡಿದ್ರು, ಅಷ್ಟರ ಮಟ್ಟದಲ್ಲಿ ಆ ಸಿನಿಮಾ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಮೂಲಕ ನಮಗೆ ಏಪ್ರಿಲಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಿನಿಮಾ ಸಿಗಲಿಲ್ಲ. KD ಸಿಕ್ತು, ಆದರೆ ಅದೆಷ್ಟರ ಮಟ್ಟದಲ್ಲಿ ಹೆಸರು ಮಾಡಿಲ್ಲ. ಇನ್ನು ಮೇ ತಿಂಗಳಲ್ಲಿ ನೋಡೋದಾದರೆ ಮೇ ತಿಂಗಳಲ್ಲಂತೂ ಒಂದು ಸಿನಿಮಾ ಬಿಡುಗಡೆ ಆಗಿಲ್ಲ ಸ್ಟಾರ್ ನಟರದ್ದು. ಬೇರೆ ಎಲ್ಲ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ, ನಾವು ನೋಡೋದಾದರೆ ಬಹಳಷ್ಟು ಸಿನಿಮಾಗಳು ಬರ್ತವೆ, ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ಇದಕ್ಕೆ ಕಾರಣ OTTನ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. OTT ಇದ್ರೂ ಕೂಡ OTT ಇದೆ ಅಂತ ಹೇಳಿ ಕಾಂತಾರ ಸಿನಿಮಾದಲ್ಲಿ OTTಲೇ ನೋಡ್ಬೋದು ಅಂತ ಸುಮ್ಮನೆ ಇರ್ಬೋದಿತ್ತು. ಜನ ಯಾಕೆ ಥಿಯೇಟರಿಗೆ ಬಂದರು, ಥಿಯೇಟರ್ಲಿ ಯಾಕೆ ಬೆಂಬಲ ಕೊಟ್ಟರು, ಯಾಕೆ ಅಷ್ಟು ದೊಡ್ಡ ಮಟ್ಟಿಗೆ ಕಲೆಕ್ಷನ್ ಆಯಿತು. ಸಿನಿಮಾ ಚೆನ್ನಾಗಿದ್ರೆ, ಕತೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಜನ ಬಂದು ಥಿಯೇಟರಲ್ಲಿ ಆ ಸಿನಿಮಾ ನೋಡ್ತಾರೆ. ಹಾಗಾಗಿ OTT ಅದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ನಾವು ಹೇಳೋದಕ್ಕಾಗಲ್ಲ. ಒಂದಷ್ಟು ಜನ ಹೇಳೋದು ಮನೇಲೇ ನೋಡೋಣ ಅಂತ ಹೇಳ್ತಾರೆ, ಹೀಗಾಗಿ ಸಿನಿಮಾ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣ್ತಿಲ್ಲ ಅಂತ ಹೇಳಿ. ಇನ್ನೊಂದಷ್ಟು ಜನ ಹೇಳ್ತಾರೆ ಚೆನ್ನಾಗಿದ್ರೆ ಸಿನಿಮಾ ಯಾವ OTTಲೂ ನೋಡಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಥಿಯೇಟರ್ಗೆ ಬಂದು ನೋಡ್ತಾರೆ ಅಂತ ಹೇಳ್ತಾರೆ. ಇದು ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಕಾರಣ ಆಗುತ್ತೆ. ಇನ್ನು ಜೂನ್ ತಿಂಗಳಲ್ಲಿ ನಾವು ನೋಡೋದಾದರೆ ಮ್ಯಾಂಗೋ ಪಚ್ಚಾ ಸಿನಿಮಾ ಬಂತು. ಸುಪ್ರಿಯಾ ಅನ್ವಿ ಕ್ರಿಯೇಷನ್ಸ್ ಅಡಿ ಈ ಒಂದು ಸಿನಿಮಾ ಬಂದಿರುವಂಥದ್ದು. ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಅವರು ಈ ಒಂದು ಸಿನಿಮಾವನ್ನು
ನಿರ್ಮಾಣ ಮಾಡಿದರು ಹಾಗೂ ಸುದೀಪ್ ಅವರ ಅಕ್ಕನ ಮಗ ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾವು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಮೋಷನನ್ನು ಪಡೆದುಕೊಳ್ತು ಹಾಗೂ ಅವರು ಕೂಡ ಎಲ್ಲೆಡೆ ಸಂಚಿತ್ ಸಂಜೀವ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ರೀಚ್ ಆದರು ಪ್ರಮೋಷನ್ಸ್ ಮೂಲಕ. ಆದರೆ ಸಿನಿಮಾವು ಕೂಡ ಅಷ್ಟು ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಆಗಲಿಲ್ಲ ಥಿಯೇಟರ್ಗಳಲ್ಲಿ, ಅಂದರೆ ಬಹಳಷ್ಟು ದಿನಗಳು ಓಡೋದಕ್ಕಾಗಲಿಲ್ಲ. ಇನ್ನು ಜುಲೈ ತಿಂಗಳು ತಗೊಳ್ಳೋದಾದರೆ ವಿನೋದ್ ಪ್ರಭಾಕರ್ ಅವರ ನಟನೆಯ ಬಲರಾಮನ ದಿನಗಳು ಬಂತು. ಆ ಒಂದು ಸಿನಿಮಾವು ಕೂಡ ಅಷ್ಟು ಮಟ್ಟಿಗೆ ನಿರೀಕ್ಷಿತವಾಗಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಭೂಗತ ರೌಡಿಸಮ್ ಅನ್ನು ಹೊಂದಿದಂತಹ ಕತೆ ಅದಾಗಿತ್ತು. ಈ ಒಂದು ಸಿನಿಮಾಗಳ ಪಟ್ಟಿಯನ್ನು ನೀವು ನೋಡೋದಾದರೆ ಯಾವ ರೀತಿಯಾಗಿ ಸಿನಿಮಾಗಳು ಬರ್ತಾ ಇದ್ದಾವೆ, ಒಂದಷ್ಟು ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಹೊಸಬ್ರು ಬರ್ತಾ ಇದ್ದಾರೆ, ಆದರೆ ಯಾವ ಸಿನಿಮಾವು ಕೂಡ ಅಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇಲ್ಲ ಅನ್ನೋದು ಎಲ್ಲರ ಒಂದು ಕ್ವೆಶನ್ ಮಾರ್ಕ್ ಅಂತಲೇ. ಈ ಒಂದು ಕ್ವೆಶನ್ ಮಾರ್ಕ್ಗೆ ನಮಗೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕಾಗಿ ಜನಕ್ಕೆ ಇಷ್ಟ ಆಗ್ತಿಲ್ಲ, ಯಾವುದೋ ಒಂದು ತಪ್ಪು. ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ಸಿನಿಮಾದ ಲಿಸ್ಟ್ಗಳನ್ನು ನೋಡಿರ್ತೀರ, ಯಾವ ಸಿನಿಮಾಗಳನ್ನು ನಾವು ಹಾಕಿದ್ದೀವಿ ಅಂತ ಹೇಳಿ. ಈ 6 ತಿಂಗಳಲ್ಲಿ ಬಿಡುಗಡೆ ಆಗಿದ್ದಂತಹ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದಾಗಿತ್ತು ಹಾಗೂ ಯಾಕಾಗಿ ಸಿನಿಮಾಗಳು ಇತ್ತೀಚೆಗೆ ಕನ್ನಡ ಅಭಿಮಾನಿಗಳು ಇಷ್ಟಪಡ್ತಾ ಇಲ್ಲ, ಕನ್ನಡದಲ್ಲಿ ಏನಾಗ್ತಾ ಇದೆ ಕೊರತೆಗಳು ಅಂತ ಹೇಳಿ ಇಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.